ಹಾಯ್ ಆಲ್, ಪಾನಿಪುರಿ ಮಾಡೋದು ಹೇಗೆ ಅಂತ ಕ್ವಿಕ್ ಆಗಿ ತರಿಸ್ಕೊಡ್ತೀನಿ. ಒಂದು ಕುಕ್ಕರ್ಗೆ 2 ಆಲೂಗೆಡ್ಡೆ ಹಾಗೆ 1 ಸ್ಪೂನ್ ಆಗೋಷ್ಟು ನೆನೆಸಿಟ್ಟಿರುವ ಬಟಾಣಿ ಹಾಗೆ ಕಡಲೆಕಾಳನ್ನ ಹಾಕೊಂಡು ಉಪ್ಪು ನೀರನ್ನ ಹಾಕೊಂಡು ಕೂಗಿಸ್ಕೊಳ್ಳೋಕೆ ಇಟ್ಕೋಬೇಕು. ಹಾಗೆ ಒಂದು ತಟ್ಟೆಗೆ 1 ಕಪ್ ಆಗೋಷ್ಟು ಚಿರೋಟಿ ರವೆ, 1 ಕಪ್ ಆಗೋಷ್ಟು ಮೈದಾ, ಇದಕ್ಕೆ ಸ್ವಲ್ಪ ಉಪ್ಪು, ಚಿಟಕಿ ಸೋಡಾನ ಹಾಕಿ ಕಲಸಿ ಈ ರೀತಿ ಇಟ್ಕೋಬೇಕು. ಇನ್ನು ಪಾನಿಗೆ 2 ಹಸಿಮೆಣಸಿನಕಾಯಿ, 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಜಜ್ಜಿಟ್ಕೊಂಡಿರುವಂತ ಶುಂಠಿನ ಹಾಕಿ ನೀರನ್ನ ಹಾಕಿ ರುಬ್ಬಿಟ್ಕೋಬೇಕು. ಇನ್ನೊಂದು ಕಡೆ ಹುಣಸೆಹಣ್ಣ ಹಾಕಿ ಈ ರೀತಿ ರಸನ ತಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಜೀರಿಗೆ ಪೌಡರ್ನ ಹಾಕಿ ರುಬ್ಬಿರುವಂತಹ ಮಸಾಲನು ಹಾಕಿ ನೀರ್ನ ಹಾಕಿ ಇದಕ್ಕೆ ಸ್ವಲ್ಪ ಇಂಗ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪಾನಿ ರೆಡಿ ಆಗುತ್ತೆ. ಹಾಗೆ ಚಪಾತಿ ಹಿಟ್ಟು ರೀತಿಯಲ್ಲಿ ಕಲಸಿ ಶೇಪರಲ್ಲಿ ಕಟ್ ಮಾಡಿ ಎಣ್ಣೆಗೂ ಕೂಡ ಕರೆದು ಮಾಡಿದ್ರೆ ಪುರಿನೂ ಕೂಡ ರೆಡಿ ಆಗುತ್ತೆ. ಈ ಕಡೆ ಬೇಯಿಸಿಟ್ಟಿರುವಂತದನ್ನೆಲ್ಲ ಸ್ಮ್ಯಾಶ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ, ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಜೀರಿಗೆನ ಹಾಕಿ ಕಲಸಿದ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಪಾನಿಪುರಿ ರೆಡಿ ಆಯ್ತು.